ಒಮ್ಮೆ ಮೃಗಗಳಿಗೂ ಪಕ್ಷಿಗಳಿಗೂ ಯುದ್ಧವಾಯಿತು. ಯಾವ ಪಕ್ಷಕ್ಕೆ ಜಯವಾಗುತ್ತದೆ ಎಂದು ತಿಳಿಯಲಿಲ್ಲ. ಆಗ ಬಾವಲಿ ಎರಡೂ ಕಡೆ ಸೇರದೆ ತಟಸ್ಥವಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಮೃಗಗಳ ಕೈ ಮೇಲಾಯಿತು. ಆಗ ಬಾವಲಿಯು ಮರಿ ಹಾಕಿ ಹಾಲುಣಿಸುವುದರಿಂದ ತಾನು ಮೃಗ ಎಂದು ಹೇಳಿ ಮೃಗಗಳೊಂದಿಗೆ ಸೇರಿ ಬಿರುಸಿನಿಂದ ಹೋರಾಡಿತು. ಆದರೆ ಹೊತ್ತು ಕಳೆದಂತೆ ಪಕ್ಷಿಗಳ ತಂಡ ಮುಂದೆ ಬಂತು. ಈಗ ಬಾವಲಿ ತಾನು ರೆಕ್ಕೆಗಳನ್ನು ಉಪಯೋಗಿಸಿ ಹಾರುವುದರಿಂದ ತಾನು ಒಂದು ಪಕ್ಷಿಯೇ ಎಂದು ವಾದಿಸಿ ಗೆದ್ದ ಪಕ್ಷಿಗಳೊಂದಿಗೆ ಸೇರಿಕೊಂಡಿತು. ಸ್ವಲ್ಪ ಸಮಯದ ನಂತರ ಸಮಾಧಾನ ಒಡಂಬಡಿಕೆ ಜರುಗಿದಾಗ ಎರಡೂ ತಂಡಗಳು ಬಾವಲಿಯನ್ನು ಧಿಕ್ಕರಿಸಿದವು. ಇಬ್ಬರೂ ಅದನ್ನು ನಿರಾಕರಿಸಿದ ಕಾರಣ ಅದು ಸದ್ದಿಲ್ಲದೆ ಹೊರ ಹೋಗಬೇಕಾಯಿತು. ಅಂದಿನಿಂದ ಅದು ಕತ್ತಲಾದ ಮೂಲೆಗಳಲ್ಲೇ ವಾಸ ಮಾಡುತ್ತೆ. ಹಗಲು ಹೊತ್ತಿನಲ್ಲಿ ಮುಖ ತೋರಿಸಲು ನಾಚಿಕೆ ಪಟ್ಟು ಕತ್ತಲಾದ ನಂತರವೇ ಹೊರಗೆ ಬರುತ್ತೆ. ಇದನ್ನು ನೀವು ನೋಡಿರುವಿರಿ, ಅಲ್ಲವೇ? ಈ ಕತೆಯಿಂದ ಕಲಿತ ನೀತಿಯೆಂದರೆ, ಮೋಸ ಮಾಡಲು ಯತ್ನಿಸಿದರೆ ನಮಗೆ ಕೆಡುಕಾಗುತ್ತೆ.